ಮನುಷ್ಯ ಮನುಷ್ಯತ್ವವನ್ನು ಮಾತ್ರ ಅಲ್ಲ, ತನ್ನ ಸಹ ಮನುಷ್ಯನೊಂದಿಗಿನ ಪ್ರೀತಿ ಸ್ನೇಹವನ್ನು ಕೂಡ ಕಳ್ಕೊಳ್ತಾ ಇದ್ದಾನೆ. ಮಾನಸಿಕ ಹುಚ್ಚುತನ ಮಾತ್ರ ಅಲ್ಲದೆ ವಿಕೃತ ಮನಸ್ಥಿತಿಯೊಂದಿಗೆ ಬಾಂಗ್ಲಾದೇಶದವನು ಕಳ್ಳ ಅಂತೇಳಿ ಕೇರಳದ ಪಾಲಕ್ಕಾಡ್ನಲ್ಲಿ ಛತ್ತೀಸ್ಗಢ ಮೂಲದ 34 ವರ್ಷದ ರಾಮನಾರಾಯಣನ್ನ ಹೊಡೆದು ಬಡ್ದು ಕೊಂದಾಕಿದ್ದಾರೆ. ಎಷ್ಟೇ ಗೋಗರ್ದ್ರು ಕೂಡ ಬಿಡದಲೆ ನಿರಂತರವಾಗಿ ಹಲ್ಲೆ ಮಾಡಿ ಆತನ ಕೆಟ್ಟ ಪದಗಳಿಂದ ಬೈದು ಆತನ ಎಳೆದಾಡಿ ಹಲ್ಲೆ ಮಾಡಿ ಕೊಂದ. ಕುಟುಂಬದ ಒಂದೊತ್ತಿನ ಹಸುವನ್ನ ನೀಗಿಸಲು ಊರು ಮನೆ ಮಕ್ಕಳು ಹೆಂಡತಿ ಎಲ್ಲರನ್ನ ಬಿಟ್ಟು ಮಕ್ಕಳ ಶಿಕ್ಷಣದ ಆಸೆಯನ್ನ ಇಟ್ಕೊಂಡು ಅಥವಾ ಒಳ್ಳೆ ಗಟ್ಟಿಯಾದಂತಹ ಮನೆ ನಿರ್ಮಿಸುವಂತಹ ಆಸೆಯನ್ನ ಇಟ್ಕೊಂಡು ದುಡಿಯೋದಕ್ಕೆ ಬಂದಂತಹ ಅಮಾಯಕ ವ್ಯಕ್ತಿ ರಾಮನಾರಾಯಣ. ಇದು ನಡೆದಿದ್ದು ಕೇರಳದಲ್ಲೆಲ್ಲ, ಇದೆಲ್ಲ ನಡೀತಿರೋದು ಭಾರತದಲ್ಲಿ. 4 ದಿನದ ಹಿಂದೆ ಕೆಲಸವನ್ನು ಹುಡುಕಿ ಕೇರಳಕ್ಕೆ ಬಂದಂತಹ ಈ ರಾಮನಾರಾಯಣ್ ಕೆಲಸ ಸರಿಯಾಗಿಲ್ಲ ಅಂತೇಳಿ ಅಥವಾ ಮನೆಯ ನೆನಪು ಕಾಡಿರ್ಬೋದು, ಮಕ್ಕಳ ಆಟವನ್ನು ನೋಡುವಂತಹ ಆಸೆ ಆಗಿರ್ಬೋದು, ಇವೆಲ್ಲ ಕಾರಣದಿಂದ ಮತ್ತೆ ಊರಿಗೆ ವಾಪಸ್ಸಾಗಲು ಹೊರಟಂತಹ ಈತನ ಮೇಲೆ ಕೆಲವು ವಿಕೃತ ಮನಸ್ಥಿತಿಯ ಜನರಿಗೆ ಆತನಲ್ಲಿ ಕಂಡದ್ದು ಆತ ಬಾಂಗ್ಲಾದೇಶದವನಾಗಿರುವಂತಹ ಸಂಶಯ ಅಷ್ಟೇ, ಆತ ಕಳ್ಳನಾಗಿರ್ಬೋದು ಅನ್ನುವಂತಹ ಸಂಶಯ ಅಷ್ಟೇ. ಈ ಕೆಲವರ ಸಂಶಯಕ್ಕೆ ಒಂದು ಜೀವವೇ ಬಲಿಯಾಯಿತು. ಮಕ್ಕಳಿಗೆ ತಂದೆ ಇಲ್ದಲೇ ಆಯಿತು, ಹೆಂಡತಿಗೆ ತನ್ನ ಪತಿಯನ್ನೇ ಕಳ್ಕೊಳ್ಳುವಂಥ ಅವಸ್ಥೆ ಬಂತು. ಕೇವಲ ಸಂಶಯ ಅಷ್ಟೇ. ಭಾರತೀಯರನ್ನೇ ಗುರುತಿಸಲಾಗದಂಥ ಇವರು ಇನ್ನು ಅಖಂಡ ಭಾರತ ಮಾಡ್ತೀವಿ ಅಂತ ಹೊರಟಿರೋದು ನಿಜಕ್ಕೂ ದುರದೃಷ್ಟ ಅಲ್ವಾ? ಇನ್ನು ಈತ ಕಳ್ಳನೇ ಆಗಿದ್ರು ಕೂಡ ಇವನ ಮೇಲೆ ಹಲ್ಲೆ ಮಾಡುವಂಥ ಹಕ್ಕು ಕೊಟ್ಟವರು ಯಾರು? ಇನ್ನು ಈತ ಬಾಂಗ್ಲಾದೇಶದವನೇ ಆಗಿದ್ರು ಕೂಡ ಇದ್ರ ಮೇಲೆ ಕಾನೂನು ಕ್ರಮ ಕೊಳ್ಳುವಂಥ ಹಕ್ಕು ಕೊಟ್ಟವರು ಯಾರು? ಕೇವಲ ಪ್ರಾಣಿಗಳಿಗೆ ಇರುವಂತಹ ಬೆಲೆ ಮನುಷ್ಯನಿಗೆ ಇಲ್ಲದಂತಾಗಿದೆ.